Hello everyone, welcome back to Knowledge for 21st Century YouTube channel, and this is P. Chaitra. Let's see the thought for the day. Don't rush anything. When the time is right, it will happen. ನೋಡಿ, ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಏನಾದರೂ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದು ಆಗಬೇಕು, ಅದು ಮಾಡಬೇಕು ಅಂತ ನಾವು ರಶ್ ಮಾಡಬಾರ್ದು. ಅಂದರೆ ಏನು ಗಡಿಬಿಡಿ ಮಾಡಬಾರ್ದು. ತುಂಬ ಬೇಗ ಅದು ಆಗೇ ಬಿಡಬೇಕು, ಆ ರೀತಿಯೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಏನಕ್ಕಪ್ಪ ಅಂದರೆ ಯಾವ ಒಂದು ಕೆಲಸ ಆಗಲಿ ಅಥವಾ ಏನಾದರೂ ಒಂದು ವಿಷಯ ಆಗಲಿ ನಡಿಬೇಕು ಅಂತ ಇರುತ್ತೆ, ಅದಕ್ಕೊಂದು ಸರಿಯಾದ ಸಮಯ ಅಂತ ಬರುತ್ತೆ. ಆ ಸಮಯಕ್ಕೆ ಆ ಕೆಲಸ, ಆ ಒಂದು ಕ್ರಿಯೆ ನಡೆಯುತ್ತೆ ಅನ್ನೋದು ಈ ಒಂದು ಥಾಟ್ನ ಅರ್ಥ ಆಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ರಾಮ್ಸರ್ ವೆಟ್ಲ್ಯಾಂಡ್ಸ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಟಾಪಿಕ್ನ ನೋಡ್ತಾ ಇದ್ದೀವಿ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. Let's learn together with Chaitra and Pavitra. ರಾಮ್ಸರ್ ವೆಟ್ಲ್ಯಾಂಡ್ ನೋಡಿ, ರಾಮ್ಸರ್ ವೆಟ್ಲ್ಯಾಂಡ್ಸ್ ಅಥವಾ ರಾಮ್ಸರ್ ಸೈಟ್ಸ್ ಅಂತ ನಾವೇನು ಹೇಳ್ತೀವಿ, ಇವುಗಳ ಬಗ್ಗೆ ನಾವು ನೋಡೋದಾದರೆ ಏನಪ್ಪ ಇದು ರಾಮ್ಸರ್ ಅನ್ನೋ ಹೆಸರು ಏನು ವೆರೈಟಿ ಆಗಿದೆಯಲ್ಲ ಅಂತ ನೀವು ಕೇಳೋದಾದರೆ, ರಾಮ್ಸರ್ ಈಸ್ ಅ ಪ್ಲೇಸ್ ಇನ್ ಇರಾನ್. ಓಕೆನಾ, ಇರಾನ್ನಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸು ರಾಮ್ಸರು. ಆ ಒಂದು ಜಾಗದಲ್ಲಿ 1971ರಲ್ಲಿ ಏನಾಗುತ್ತೆ ನೋಡಿ, ವೇರ್ ಇನ್ 1971 ಅ ಕನ್ವೆನ್ಷನ್ ವಾಸ್ ಅಡಾಪ್ಟೆಡ್ ರಿಗಾರ್ಡಿಂಗ್ ದ ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್ಸ್ ಆಲ್ ಓವರ್ ದ ವರ್ಲ್ಡ್. ಓಕೆ, ರಾಮ್ಸರ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ 1971ರಲ್ಲಿ ಒಂದಷ್ಟು ಲೀಡರ್ಸ್ಗಳು ಅಲ್ಲಿ ಸೇರ್ಕೊಂಡ್ಬಿಟ್ಟು ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ, ಸ್ವೀಕರಿಸ್ತಾರೆ. ಏನಪ್ಪ ಅಂತಂದರೆ, ಏನು ನಮ್ಮ ಪ್ರಪಂಚದಲ್ಲಿ ನಮ್ಮ ಭೂಮಿ ಮೇಲೆ ವೆಟ್ಲ್ಯಾಂಡ್ಗಳು ಅಂತ ಇದೆ, ಆ ಒಂದು ವೆಟ್ಲ್ಯಾಂಡ್ಗಳ ಸಂರಕ್ಷಣೆಯನ್ನು ನಾವು ಮಾಡೋಣ ಅಂತ ಒಂದು ಕನ್ವೆನ್ಷನ್ನ ಅವರು ಅಡಾಪ್ಟ್ ಮಾಡ್ಕೊತಾರೆ. ಏನು ಕನ್ವೆನ್ಷನ್ ಅಂದರೆ ಒಂದು ನಿರ್ಣಯನ ಅವರು ಮಾಡ್ತಾರೆ. ಓಕೆನಾ, ಆದರೆ 1975ರಲ್ಲಿ ಅದು ಜಾರಿಗೆ ಬರುತ್ತೆ. ಈಗ ವೆಟ್ಲ್ಯಾಂಡ್ ಅಂದರೆ ಏನು, ಅದಕ್ಕೊಂದು ಡೆಫಿನೇಷನ್ ಅಂತ ನಾವು ನೋಡೋದಾದರೆ, ವೆಟ್ಲ್ಯಾಂಡ್ಸ್ ಆರ್ ದ ಲ್ಯಾಂಡ್ ವಿಚ್ ಕನ್ಸಿಸ್ಟೆಡ್ ಸ್ಯಾಚುರೇಟೆಡ್ ವಾಟರ್ ಆ್ಯಂಡ್ ವೆರಿ ರಿಚ್ ಇನ್ ಬಯೋಡೈವರ್ಸಿಟಿ. ದ ಡೆಪ್ತ್ ಆಫ್ ವಾಟರ್ ಇನ್ ವೆಟ್ಲ್ಯಾಂಡ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 6 meters ಟು ಕನ್ಸಿಡರ್ ಇಟ್ ಆ್ಯಸ್ ಅ ವೆಟ್ಲ್ಯಾಂಡ್. ಯಾವುದೇ ಒಂದು ಪ್ಲೇಸ್ನ ನಾವು ವೆಟ್ಲ್ಯಾಂಡ ಅಲ್ವಾ ಅಂತ ಹೇಗೆ ಗುರುತಿಸೋದು ಅಂತಂದರೆ, ನೋಡಿ, ಯಾವ ಒಂದು ಪ್ಲೇಸಲ್ಲಿ ನೀರು ಸ್ಯಾಚುರೇಟೆಡ್ ಆಗಿರುತ್ತೆ, ಓಕೆನಾ, ಅಲ್ಲಿ ನೀರು ಪರ್ಮನೆಂಟಾಗಿ ನಿಂತ್ಕೊಂಡಾದರೂ ಇರ್ಬೋದು ಅಥವಾ ನೀರು ಫ್ಲೋ ಆದರೂ ಆಗ್ತಾ ಇರ್ಬೋದು. ಆದರೆ ಅಲ್ಲಿ ನೀರು ಎಷ್ಟು ಪ್ರಮಾಣದಲ್ಲಿರಬೇಕು, 6 meter 6 ಮೀಟರ್ಗಿಂತ ಆಳವಾಗಿ ಅಲ್ಲಿ ನೀರು ಇರೋ ಹಾಗಿಲ್ಲ. ಓಕೆನಾ, ಅದನ್ನು ವಾಟರ್ ಬಾಡಿ ಅಂತ ಕರಿತೀವಿ. ವೆಟ್ಲ್ಯಾಂಡ್ ಅಂದರೆ ಲ್ಯಾಂಡ್ ಮೇಲೆ ಅಬೋವ್ 6 meters ತನಕ ಏನಾಗಿರಬೇಕು, ಅಲ್ಲಿ ನೀರಿರಬೇಕು. ಈ ಒಂದು ಏರಿಯಾ ಲ್ಯಾಂಡ್ ಈ ಒಂದು ವಾಟರ್ನ ಏರಿಯಾ ಏನಿದೆ, ಇದು ರಿಚ್ ನ್ಯೂಟ್ರಿಯೆಂಟ್ಸು. ಸೊ ಮತ್ತಿಲ್ಲಿ ಹಲವಾರು ಕೈಂಡ್ ಆಫ್ ಸ್ಪೀಷೀಸ್ ಆಫ್ ಅನಿಮಲ್ಸು, ಪ್ಲ್ಯಾಂಟ್ಸು, ಇವುಗಳೆಲ್ಲ ಈ ಒಂದು ಏರಿಯಾದಲ್ಲಿ ವಾಸ ಮಾಡೋದ್ರಿಂದ ಈ ಪ್ಲೇಸು ಬಯೋಡೈವರ್ಸಿಟಿನಲ್ಲಿ ತುಂಬ ರಿಚ್ ಆಗಿರುತ್ತೆ. ಅದರ ಜೊತೆಗೆ ಈ ಒಂದು ವೆಟ್ಲ್ಯಾಂಡ್ಗೆ ಒಂದು ಪರ್ಟಿಕ್ಯುಲರಾಗಿ ನೀವು ನೋಡೋದಾದರೆ, ಈ ಒಂದು ಪ್ಲೇಸು ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಬೇಕು ನಾವು. ರಾಮ್ಸರ್ ಲಿಸ್ಟ್ನ ಅಡಿಯಲ್ಲಿ ವೆಟ್ಲ್ಯಾಂಡ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು ಅಂದರೆ, ಆ ಒಂದು ಪ್ಲೇಸಲ್ಲಿ ಮೋರ್ ದ್ಯಾನ್ 20,000 ಬರ್ಡ್ಸು ಆ ಒಂದು ಏರಿಯಾದಲ್ಲಿ ಏನು ಶೆಲ್ಟರ್ನ, ಆಶ್ರಯನ ಪಡ್ಕೊಂಡಿರಬೇಕು. ಓಕೆನಾ, ಆ ಒಂದು ಏರಿಯಾದಲ್ಲಿ 20,000ಕ್ಕಿಂತ ಹೆಚ್ಚಿನ ಬರ್ಡ್ಗಳು ಆ ಒಂದು ಏರಿಯಾದಲ್ಲಿ ಏನು ಆಶ್ರಯನ, ಶೆಲ್ಟರ್ನ ಪಡ್ಕೊಂಡಿರಬೇಕು. ಇಷ್ಟು ಕಂಡೀಷನ್ಸ್ ಜೊತೆಗೆ ಈ ಒಂದು ಕಂಡೀಷನ್ ಕೂಡ ಅಲ್ಲಿ ಇರಬೇಕು. ಅಂಥ ಒಂದು ಪ್ಲೇಸ್ನ, ಯಾವ ಒಂದು ಇಂಪಾರ್ಟೆನ್ಸ್ ಇರ್ತಕ್ಕಂಥ ಒಂದು ಜಾಗನ ನಾವು, ಈ ಲಕ್ಷಣಗಳಿರ್ತಕ್ಕಂಥ ಒಂದು ಜಾಗನ ನಾವು ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಿ ಅದನ್ನು ರಾಮ್ಸರ್ನ ಲಿಸ್ಟಲ್ಲಿ ಆ್ಯಡ್ ಮಾಡ್ತೀವಿ. ನಮ್ಮ ಇಂಡಿಯಾದಲ್ಲಿ ನಾವು ನೋಡೋದಾದರೆ ರಾಮ್ಸರ್ ಲಿಸ್ಟ್ಗೆ ಸೇರದೇ ಇರ್ತಕ್ಕಂತಹ ವೆಟ್ಲ್ಯಾಂಡ್ಗಳು ನೋಡೋದಾದರೆ 7 lakh ವೆಟ್ಲ್ಯಾಂಡ್ಸ್ ಇದೆ. ಬಟ್ ರಾಮ್ಸರ್ ಲಿಸ್ಟ್ ಅಂತ ನಾವು ನೋಡಿದಾಗ
ಆ್ಯಸ್ ಆಫ್ 2024 ದೆರ್ ಆರ್ ಟೋಟಲ್ 80 ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಇನ್ ಇಂಡಿಯಾ. 2024 ಹೊತ್ತಿಗೆ ಏನು ಪ್ರೆಸೆಂಟಿಗೆ ನಾವು ಪ್ರೆಸೆಂಟ್ಲಿ 80 ರಾಮ್ಸಾರ್ ವೆಟ್ಲ್ಯಾಂಡ್ಗಳನ್ನ ಇಂಡಿಯಾದಲ್ಲಿರೋದನ್ನು ನೋಡ್ತಾ ಇದ್ದೀವಿ. ಯಾವ ಒಂದು ವೆಟ್ಲ್ಯಾಂಡ್ಗಳನ್ನ ಕನ್ಸರ್ವ್ ಮಾಡಬೇಕು ಅಂತಕ್ಕಂಥ ಒಂದು ನೀಡ್ ಬರುತ್ತೆ, ಆ ರೀತಿಯ ವೆಟ್ಲ್ಯಾಂಡ್ಗಳನ್ನ ರಾಮ್ಸರಲ್ಲಿ ಆ್ಯಡ್ ಮಾಡ್ಕೊಳ್ತಾರೆ. ಸೊ ಆ ರೀತಿಯ ಒಂದು ವೆಟ್ಲ್ಯಾಂಡ್ಗಳು ಎಷ್ಟಿದೆ ನಮ್ಮ ಇಂಡಿಯಾದಲ್ಲಿ ಅಂದರೆ ಟೋಟಲಾಗಿ 80 ರಾಮ್ಸಾರ್ ಸೈಟ್ಸ್ ಇದೆ ಅಂತ ನಾವು ಹೇಳ್ಬೋದು. ಓಕೆನಾ. 2023 ತನಕ ಎಷ್ಟಿತ್ತು? 75 ವೆಟ್ಲ್ಯಾಂಡ್ಸ್ ಇದ್ವು. 2024 ಫೆಬ್ರವರಿನಲ್ಲಿ ಮತ್ತೆ 5 ಹೊಸದಾಗಿ ಆ್ಯಡ್ ಆಗುತ್ತೆ. ಹಾಗಾಗಿ ಆ ಒಂದು ನಂಬರು 80ಗೆ ಇನ್ಕ್ರೀಸ್ ಆಗೋದನ್ನು ನಾವು ನೋಡಬಹುದು. ಹೈಯೆಸ್ಟ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್ ಹ್ಯಾವಿಂಗ್ ಸ್ಟೇಟ್ ಈಸ್ ತಮಿಳ್ನಾಡು ವಿತ್ 16 ವೆಟ್ಲ್ಯಾಂಡ್ಸ್. ಓಕೆನಾ. ಇಲ್ಲಿ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸಾರ್ ವೆಟ್ಲ್ಯಾಂಡ್ಸು ಯಾವ ಒಂದು ರಾಜ್ಯದಲ್ಲಿದೆ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ನಾವು ನೋಡೋದಾದರೆ ತಮಿಳುನಾಡಿನಲ್ಲಿ 16 ರಾಮ್ಸಾರ್ ವೆಟ್ಲ್ಯಾಂಡ್ ರಾಮ್ಸಾರ್ ಸೈಟ್ಸ್ ಇರೋದನ್ನು ನಾವು ನೋಡಬಹುದು. ಇನ್ನು ಈಗ ಬೇಸಿಕ್ಕಾಗಿ ನಿಮಗೆ ರಾಮ್ಸಾರ್ ಸೈಟ್ ಅಂದ್ರೇನು, ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಂದ್ರೇನು ಅಂತ ನಿಮಗೆ ಗೊತ್ತಾಯ್ತಲ್ವಾ? ನೋಡಿ, ಈ ಒಂದು ಸ್ಲೈಡಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ನೋಡಿ, 80 ರಾಮ್ಸಾರ್ ಸೈಟ್ಗಳು. ಓಕೆನಾ. 80 ರಾಮ್ಸಾರ್ ಸೈಟ್ಸ್ ಇನ್ ಇಂಡಿಯಾ ಆ್ಯಸ್ ಆಫ್ February 2024. In February 2024, 5 new additional ರಾಮ್ಸಾರ್ ಸೈಟ್ಸ್ ವರ್ ಆ್ಯಡೆಡ್. ಅವು ಯಾವುವು ಅಂತಲೂ ನಾವು ಪರ್ಟಿಕ್ಯುಲರಾಗಿ ನೋಡೋಣ. ಇಲ್ಲೇ ಇದೆ ನೋಡಿ, ಬೇಕಂದರೆ ಅಗನಾಶಿನಿ, ದೆನ್ ಮಾಗಡಿ ಕೆರೆ, ದೆನ್ ಲಾಂಗ್ವುಡ್ ಶೋಲಾ, ದೆನ್ ಕಾರೈವೆಟ್ಟಿ ಬರ್ಡ್ ಸ್ಯಾಂಕ್ಚುರಿ, ದೆನ್ ಅಂಕಸಮುದ್ರ ರಿಸರ್ವ್. ಈಗ ಈ ಒಂದು 80 ಪ್ಲೇಸ್ಗಳಲ್ಲಿ ನಿಮಗೆ ಒಂದು ಐಡಿಯಾ ಇರಲಿ ಅಂತ ನೀವು ನೋಡೋದಾದರೆ, ಅಂದರೆ ನಿಮಗೆ ಅಟ್ಲೀಸ್ಟ್ ಆ ಒಂದು ಪ್ಲೇಸ್ಗಳ ಹೆಸರು ಎಲ್ಲೋ ನಾನು ಕೇಳಿದ್ದೀನಿ ಅಂತನಾದರೂ ನಿಮ್ಗೆ ಅನಿಸ್ಬೇಕು. ಓಕೆನಾ. ಹಾಗಾಗಿ ಈ ಎಲ್ಲ ಹೆಸರುಗಳನ್ನ ನಾವು ನೋಡ್ತಾ ಹೋಗೋಣ. ಪ್ಲೇಸ್ಗಳು ಎಲ್ಲಿ ಅನ್ನೋಕ್ಕಿಂತ ನೀವು ಯಾವ್ಯಾವ ವೆಟ್ಲ್ಯಾಂಡ್ಗಳಿದೆ ಅನ್ನೋ ಹೆಸರನ್ನ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಈ ಒಂದು 80 ಸೈಟ್ಗಳನ್ನ ಮನಸ್ಸು ಮಾಡಿದ್ರೆ ಎಲ್ಲವನ್ನು ಯಾವ್ಯಾವ ಸ್ಟೇಟಲ್ಲಿದೆ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಈ ಒಂದು ವಿಡಿಯೋನಲ್ಲಿ ನೀವು ಕೊನೆ ಪಕ್ಷ ಆ ಒಂದು ಹೆಸರುಗಳನ್ನಾದರೂ ತಿಳ್ಕೊಳ್ಳೋವಂಥ ಒಂದು ಕೆಲಸನ ಮಾಡಬೇಕಾಗತ್ತೆ. ನೋಡಿ, ಇದು ಈ 80 ಸೈಟ್ಗಳು ಯಾವ್ಯಾವ ಸ್ಟೇಟಲ್ಲಿ ಬರುತ್ತೆ ಅನ್ನೋದನ್ನು ನೀವು ಹೋಮ್ವರ್ಕಾಗಿ ಮಾಡಿ. ಈ ಒಂದು ಮ್ಯಾಪ್ನ ನೀವು ಅಕಾರ್ಡಿಂಗ್ ಆದ್ರೂ ಇದನ್ನು ಬೇಸಾಗಿ ಇಟ್ಕೊಂಡಾದರೂ ನೀವು ಸ್ಟಡಿನ ಮಾಡ್ಬೋದು. ಈಗ ನೇಮ್ಗಳನ್ನ ನಾವು ಒಂದೊಂದು ನೋಡ್ತಾ ಹೋಗೋದಾದರೆ, ಹೋಕೆಸರ, ವೂಲರ್ ಲೇಕ್, ಹೈಗೆಮ್ ಕನ್ಸರ್ವೇಷನ್ ರಿಸರ್ವ್, ದೆನ್ ಸೂರಿನ್ಸರ್ ಮಾನನ್ಸರ್ ಲೇಕ್, ಕೇಶವಪುರ್ ಮಿಯಾನಿ ಕನ್ಸರ್ವೇಷನ್ ರಿಸರ್ವ್, ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್, ಖಂಜ್ಲಿ, ದೆನ್ ಹರಿಕೆ, ಹಿಯರ್ ರೂಪಾರ್, ಇಲ್ಲಿ ಶಾಲ್ಬರ್ಗ್ ಕನ್ಸರ್ವೇಷನ್ ರಿಸರ್ವ್ ಇದೆ, ದೆನ್ ಪೋಂಗ್ ಡ್ಯಾಮ್ ಲೇಕ್ ಇದೆ, ಇದು ಪೋಂಗ್ ಡ್ಯಾಮ್ ಲೇಕ್. ಇಲ್ಲಿ ನಂಗಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಚಂದ್ರತಾಲ್ ಇದೆ, ಸೋಕರ್ ಇದೆ, ಸೋಮೊರಿರಿ ಇದೆ, ರೇಣುಕಾ ಲೇಕ್, ಅಸನ್ ಬ್ಯಾರೇಜ್, ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಇದೆ, ಹೈದರ್ಪುರ್ ಇದೆ, ಅಪ್ಪರ್ ಗಂಗಾ, ದೆನ್ ಬಿಂದುವಾಸ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಕೇವ್ಲಾದಿಯೋ ನ್ಯಾಷನಲ್ ಪಾರ್ಕ್, ಸಾಂಬಾರ್ ಲೇಕ್, ಸೂರ್ ಸರೋವರ್, ದೆನ್ ಇಲ್ಲಿ ಸಮಾನ್ ಬರ್ಡ್ ಸ್ಯಾಂಕ್ಚುರಿ, ಸ್ಯಾಂಡಿ ಬರ್ಡ್ ಸ್ಯಾಂಕ್ಚುರಿ, ನವಾಬ್ಗಂಜ್ ಬರ್ಡ್ ಸ್ಯಾಂಕ್ಚುರಿ, ಸಖ್ಯ ಸಾಗರ್. ಓಕೆ. ಹಾಗೆ ಈ ಕಡೆ ಈಸ್ಟರ್ನ್ ಸೈಡಿಂದ ಹೋಗೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ಪಾರ್ವತಿ ಆಗ್ರಾ ಬರ್ಡ್ ಸ್ಯಾಂಕ್ಚುರಿ ಇದೆ, ಕನ್ವರ್ ತಾಲ್ ಇದೆ, ದೀಪೋರ್ ಬೀಲ್ ಇದೆ, ಬಕೀರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಸಮಸ್ಪುರ್ ಬರ್ಡ್ ಸ್ಯಾಂಕ್ಚುರಿ ಇದೆ,
ಈಸ್ಟ್ ಕೋಲ್ಕತ್ತಾ ಇದೆ. ದೆನ್ ಲೋಕ್ಟಕ್ ಲೇಕ್ ಇದೆ, ರುದ್ರಸಾಗರ್ ಲೇಕ್ ಇದೆ, ಪಾಲಾ ಇದೆ, ಸುಂದರ್ಬನ್ಸ್ ಇಲ್ಲಿದೆ, ಬಿತರ್ಕನಿಕಾ ಇದೆ, ಅನ್ಸುಪಾ ಲೇಕ್ ಇದೆ, ಚಿಲಿಕಾ ಲೇಕ್ ಇದೆ. ದೆನ್ ಸತ್ಕೋಶಿಯಾ ಗಾರ್ಜ್ ಇದೆ, ಹೀರಾಕುಡ್ ಇದೆ, ಭೋಜ್ ಇದೆ, ಲೂನಾರ್ ಲೇಕ್ ಇದೆ. ನೋಡಿ, ಈಗ ವೆಸ್ಟಿಗೆ ಬರೋಣ. ಸಖ್ಯ ಸಾಗರ್ ನೋಡಿದ್ವಿ ಅಲ್ವಾ. ಸಾರ್ಸಿ ನವಾರ್ ಝೀಲ್ ಇದೆ. ಓಕೆ, ಸಮಸ್ಪುರ್ ಬರ್ಡ್ ಸ್ಯಾಂಕ್ಚುರಿ ಇದೆ, ಯಶವಂತ್ ಸಾಗರ್ ಇಲ್ಲಿದೆ, ಸಿರ್ಪುರ್ ಇಲ್ಲಿದೆ, ಭೋಜ್ ಇದೆ, ತೋಲ್ ಲೇಕ್ ಇದೆ, ಕಿಜಾಡಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ನಾಲ್ ಸರೋವರ್ ಬರ್ಡ್ ಸ್ಯಾಂಕ್ಚುರಿ ಇದೆ, ವರ್ಡ್ವಾನ ಇಲ್ಲಿದೆ, ತಾನೆ ಕ್ರೀಕ್ ನೀವಿಲ್ಲಿ ನೋಡ್ಬೋದು, ನಂದೂರ್ ಮಧ್ಯಮೇಶ್ವರ್ ಬರ್ಡ್ ಸ್ಯಾಂಕ್ಚುರಿ ಇಲ್ಲಿದೆ, ಲೋನಾರ್ ಲೇಕ್ ಇದೆ, ಹೀರಾಕುಡ್ ಇದೆ, ಸತ್ಕೋಶಿಯಾ ಗಾರ್ಜ್ ನೋಡಿದ್ವಿ ಅಲ್ವಾ. ದೆನ್ ಇಲ್ಲಿ ನಂದಾ ಲೇಕ್ ಇದೆ, ಅಗನಾಶಿನಿ ಈಶ್ವರಿ ಇದೆ, ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಇದೆ, ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಇದೆ, ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಇದೆ. ದೆನ್ ಅಂಕಸಮುದ್ರ ಕನ್ಸರ್ವೇಷನ್ ರಿಸರ್ವ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ತಾಂಪೆರಾ ಲೇಕ್ ಇದೆ, ಕರಿಕಿ ಬರ್ಡ್ ಸ್ಯಾಂಕ್ಚುರಿ, ಕಾರವೆಟ್ಟಿ ಬರ್ಡ್ ಸ್ಯಾಂಕ್ಚುರಿ, ವೇದತಂಗಲ್ ಬರ್ಡ್ ಸ್ಯಾಂಕ್ಚುರಿ, ಪಲ್ಲಿಕರನಾಯ್ ರಿಸರ್ವ್ ಫಾರೆಸ್ಟ್, ಪಿಚಾವರಂ ಮ್ಯಾಂಗ್ರೋವ್, ವಡುವೂರ್ ಬರ್ಡ್ ಸ್ಯಾಂಕ್ಚುರಿ, ಉದಯ ಮಾರ್ತಾಂಡಪುರಂ ಬರ್ಡ್ ಸ್ಯಾಂಕ್ಚುರಿ, ಪಾಯಿಂಟ್ ಕ್ಯಾಲ್ಮಿರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪ್ಲಸ್ ಬರ್ಡ್ ಸ್ಯಾಂಕ್ಚುರಿ, ಗಲ್ಫ್ ಆಫ್ ಮನ್ನಾರ್ ಮರೈ, ಚಿತ್ರಗುಂಡಿ ಬರ್ಡ್ ಸ್ಯಾಂಕ್ಚುರಿ, ಕಂಜಿರಕುಲಂ ಬರ್ಡ್ ಸ್ಯಾಂಕ್ಚುರಿ, ಕೂತುಕುಲಂ ಬರ್ಡ್ ಸ್ಯಾಂಕ್ಚುರಿ, ಸುಚೀಂದ್ರಂ ತೆರೂರ್, ವೆಂಬನೂರ್, ಅಷ್ಟಮುಡಿ ಲೇಕ್, ಶೇಷ್ಟಾಕೊಟ್ಟಂ ಲೇಕ್, ವೆಂಬನಾಡ್ ಕೋಲ್, ವೆಲ್ಲೋಡ್ ಬರ್ಡ್ ಸ್ಯಾಂಕ್ಚುರಿ. ಓಕೆ, ನೋಡಿದ್ರಿ ಅಲ್ವಾ. ಈ ಒಂದು 80 ಪ್ಲೇಸಸ್ಗಳನ್ನ ಈ ಒಂದು ಮ್ಯಾಪಲ್ಲಿ ನಾವು ಅವು ಅಟ್ಲೀಸ್ಟ್ ನಾವು ಕೊನೆ ಪಕ್ಷ ಆ ಒಂದು ಹೆಸರುಗಳಾದರೂ ಕೇಳಿರಬೇಕು ಅನ್ನೋ ಒಂದು ಕಾರಣಕ್ಕೆ ಅವುಗಳನ್ನ ನೋಡಿದ್ವಿ. ಇನ್ನೂ ನೀವು ಡೀಪಾಗಿ ತಿಳ್ಕೊಬೇಕು ಅಂದರೆ ಇಂಡಿಯಾದ ಮ್ಯಾಪ್ ಬಿಡಿಸಿ ಅದರಲ್ಲಿ ಸ್ಟೇಟ್ಸ್ನ ಡಿವೈಡ್ ಮಾಡಿ ಒಂದೊಂದೇ ಸ್ಟೇಟಲ್ಲಿ ಎಷ್ಟೆಷ್ಟು ಪ್ಲೇಸಸ್ಗಳು ಡಿಕ್ಲೇರ್ ಆಗಿದ್ದಾವೆ ಅವನ್ನೆಲ್ಲ ನೀವು ನೋಟ್ ಮಾಡ್ತಾ ಬರಬೇಕು. ಓಕೆ, ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ಈಗ ನಾವು ಏನು ಹೊಸದಾಗಿ 5 ರಾಮ್ಸಾರ್ ಸೈಟ್ಗಳು 2024ಅಲ್ಲಿ ಆ್ಯಡ್ ಆದವು ಅಂತ ನೋಡಿದ್ವಿ ಅಲ್ವಾ. ಸೊ ಅವು ಯಾವುವು ಅಂತ ನಾವು ಪರ್ಟಿಕ್ಯುಲರ್ ಆಗಿ ತಿಳ್ಕೊಬೇಕಾಗತ್ತೆ. ಕರ್ನಾಟಕದಲ್ಲಿ ನಾವು 3 ಪ್ಲೇಸ್ಗಳು ಹೊಸದಾಗಿ ಆ್ಯಡ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ದೆನ್ ಮತ್ತೆ ಇನ್ನೆರಡು ಪ್ಲೇಸ್ಗಳು ತಮಿಳ್ನಾಡಿಂದ ಆ್ಯಡ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಓಕೆನಾ. ಕರ್ನಾಟಕದಲ್ಲಿ ಯಾವ್ಯಾವು ಅಂದರೆ ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್, ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, ದೆನ್ ಅಗನಾಶಿನಿ ಈಶ್ಚುರಿ, ಇದು 3 ಕರ್ನಾಟಕದಲ್ಲಿ. ಇನ್ನು ತಮಿಳ್ನಾಡಲ್ಲಿ ನೋಡೋದಾದರೆ ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಜೊತೆಗೆ ಕಾರೈವೆಟ್ಟಿ ಬರ್ಡ್ ಸ್ಯಾಂಕ್ಚುರಿ. 5 ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್. ನಿಮಗೆ ಮತ್ತೊಂದು ಮಾಹಿತಿನ ತಿಳಿಸ್ಬೇಕು ಅಂತಂದರೆ, ಏನು ನಾವು 80 ರಾಮ್ಸಾರ್ ಸೈಟ್ಸ್ನ ನೋಡಿದ್ವಿ ಅಲ್ವಾ, ಈ ಒಂದು ವೆಟ್ಲ್ಯಾಂಡ್ಗಳಲ್ಲಿ ಯಾವುದಾದ್ರೂ ವೆಟ್ಲ್ಯಾಂಡ್ಗಳು ತುಂಬ ಪೊಲ್ಯೂಷನ್ ಆಗ್ತಾ ಇದೆ ಅಥವಾ ಅದಕ್ಕೆ ಡೇಂಜರ್ ಪೋಸ್ ಆಗ್ತಾ ಇದೆ, ಅದಕ್ಕೆ ಥ್ರೆಟ್ ಉಂಟಾಗ್ತಾ ಇದೆ ಅಂತ ನಾವು ನೋಡಿದ್ದೆ ಆದಲ್ಲಿ ಅಂಥ ವೆಟ್ಲ್ಯಾಂಡ್ಗಳನ್ನ ನಾವು ಮಾಂಟ್ರೆಕ್ಸ್ ರೆಕಾರ್ಡ್ ಅಂತಕ್ಕಂಥ ಒಂದು ರೆಕಾರ್ಡಲ್ಲಿ ಸೇರಿಸ್ತೀವಿ. ಓಕೆನಾ, ಮಾಂಟ್ರೆಕ್ಸ್ ರೆಕಾರ್ಡ್. ಈ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ನೀವು ಎಕ್ಸಾಮಲ್ಲಿ ಏನಾದರೂ ಒಂದು ಪ್ರಶ್ನೆನ ಕೇಳೋದೇ ಆದರೆ ಮಾಂಟ್ರೆಕ್ಸ್ ರೆಕಾರ್ಡ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ನೋಡೋದಾದರೆ, ಇದು ರಾಮ್ಸಾರ್ ಸೈಟ್ಗಳ
ಲಿಸ್ಟ್ನ ಅಡಿನಲ್ಲಿನೇ ಈ ಮಾಂಟ್ರೆಕ್ಸ್ ರೆಕಾರ್ಡ್ ಬರುತ್ತೆ. ಈ ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ನಾವು ಯಾವ ಒಂದು ವೆಟ್ಲ್ಯಾಂಡ್ಗಳು ಡೇಂಜರ್ನ ಪೋಸ್ ಮಾಡ್ತಕ್ಕಂಥ ಸಿಚುವೇಷನಲ್ಲಿ ಇರುತ್ತೆ, ಪೊಲ್ಯೂಷನ್ ಆಗ್ತಿರ್ತಕ್ಕಂಥ ಸಿಚುವೇಷನಲ್ಲಿ ಇರುತ್ತೆ, ಅವುಗಳಿಗೆ ತೊಂದರೆ ಉಂಟಾಗ್ತಾಯಿದೆ, ಥ್ರೆಟನ್ ಉಂಟಾಗ್ತಾಯಿದೆ ಅಂತ ನಾವು ನೋಡಿದಾಗ ಅಂತಹ ಒಂದು ವೆಟ್ಲ್ಯಾಂಡ್ಗಳನ್ನ ಕನ್ಸರ್ವ್ ಮಾಡೋದಕ್ಕೋಸ್ಕರ, ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ, ಅವುಗಳನ್ನ ಕಾಪಾಡೋದಕ್ಕೋಸ್ಕರ ನಾವು ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ಅವುಗಳ ನೇಮ್ನ, ಅವುಗಳ ಹೆಸರುಗಳನ್ನ ಸೇರಿಸೋದ್ರ ಮೂಲಕ ಅದಕ್ಕೆ ಅತ್ಯಂತ ಹೆಚ್ಚಿನ ಒಂದು ಏನು ಮಾಡ್ತೀವಿ ನಾವು ಕೇರ್ ಮಾಡ್ತೀವಿ, ಕಾಳಜಿ ಮಾಡ್ತೀವಿ. ಜಾಸ್ತಿ ಅದರ ಬಗ್ಗೆ ನಾವು ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ, ಅದಕ್ಕೆ ಆಗ್ತಾ ಇರ್ತಕ್ಕಂಥ ಥ್ರೆಟ್ಗಳನ್ನ ತಡೆಯೋದಕ್ಕೆ, ಅದರ ಒಂದು ಸಂರಕ್ಷಣೆ ಮಾಡೋದಕ್ಕೆ, ಓಕೆನಾ, ಪ್ರೊಟೆಕ್ಷನ್ ಮಾಡೋದಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ಈ ರೀತಿ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತಕ್ಕಂಥ ಒಂದು ವಿಷಯ ನಿಮಗೆ ತಿಳಿದಿರಬೇಕು. ಓಕೆ, ಈ ರೀತಿಯ ಒಂದು ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ಇರ್ತಕ್ಕಂತಹ ಇಂಡಿಯಾದ ವೆಟ್ಲ್ಯಾಂಡ್ಗಳು ಯಾವ್ಯಾವು ಅಂತಂದರೆ 2 ಇದೆ. ಅದರಲ್ಲಿ ಒಂದು ಮಣಿಪುರ್ನ ಲೋಕ್ಟಕ್ ಲೇಕು, ಮತ್ತೊಂದು ರಾಜಸ್ಥಾನದ ಕೇವ್ಲಾದೇವ್ ನ್ಯಾಷನಲ್ ಪಾರ್ಕ್. ಇಲ್ಲಿ ಕಾಣಿಸ್ತಿದೆ ಅಲ್ವಾ ಕೇವ್ಲಾದೇವ್ ನ್ಯಾಷನಲ್ ಪಾರ್ಕು. ಈ 2 ಕೂಡ ಪ್ರಸ್ತುತವಾಗಿ ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅವುಗಳಿಗೆ ಥ್ರೆಟ್ ಆಗ್ತಾ ಇದೆ, ಅವುಗಳು ಪೊಲ್ಯೂಷನ್ನ ಫೇಸ್ ಮಾಡ್ತಾ ಇದೆ ಅನ್ನೋದು ಅದರ ಅರ್ಥ ಆಗಿರುತ್ತೆ. ಓಕೆನಾ, ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು ಎಕ್ಸಾಮ್ಗೆ, ನೆನ್ಪಿಟ್ಕೊಳ್ಳಿ. ಈಗ ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥ 5 ಸೈಟ್ಗಳನ್ನ ನೋಡಿದ್ರಿ. ಕರ್ನಾಟಕದಿಂದ 3 ಸೈಟ್ಗಳು, ತಮಿಳುನಾಡಿಂದ 2 ಸೈಟ್ಗಳು. ಈ ಒಂದು ತರಗತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.